ನೋಡ್ರಿ SSCGD 2026 ಒಳಗೆ ವೇಕೆನ್ಸಿ ಎಷ್ಟು ಕರೆದಾರಿ 25,487 ಹಂಗಾಗಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಿರಿ ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರೆ ಯಾವ ರೀತಿ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲೆಬಸ್ ಹೆಂಗೈತೆ ಅಂತಂದು ಹೇಳುತ್ತೆ. SSCGD ಎಕ್ಸಾಮ್ ಪ್ಯಾಟರ್ನ್ ನೋಡ್ರಿ ಪಾರ್ಟ್ ಎದೊಳಗೆ ರೀಸನಿಂಗ್ ಇರ್ತೈತಿ ಅಂದ್ರೆ 20 ಕ್ವಶನ್ ಇರುತ್ತೆ 40 ಮಾರ್ಕ್ಸ್ ಬರ್ತಾ. ಪಾರ್ಟ್ ಬಿ ಜನರಲ್ ಅವೇರ್ನೆಸ್ 20 ಕ್ವಶನ್ ಅದು 40 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಸಿ ಮ್ಯಾಥ್ಸ್ ಇರ್ತೈತಿ 20 ಕ್ವಶನ್ ಅದು 40 ಮಾರ್ಕ್ಸ್. ಪಾರ್ಟ್ ಡಿ ಒಳಗೆ ಇಂಗ್ಲೀಷ್ 20 ಕ್ವಶನ್ ಅದು 40 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಟೋಟಲ್ 160 ಮಾರ್ಕ್ಸ್ ಇರ್ತೈತಿ. ನೋಡ್ರಿ ಯಾರೆಲ್ಲ ಎಕ್ಸಾಮ್ ಪಾಸ್ ಆಗಿರ್ತಾರ ಅವರಿಗೆ ಫಿಸಿಕಲ್ ಟೆಸ್ಟಿಗೆ ಕರೀತಾರ. ಅಂದ್ರೆ ಇಲ್ಲಿ ಮೇಲ್ಗೆ 170 ಸೆಂಟಿಮೀಟರ್ ಹೈಟ್ ಇರ್ತೈತಿ, ಡಿಸ್ಟೆನ್ಸ್ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, ಅದನ್ನ 24 ನಿಮಿಷದಾಗ ಓಡೋದಿರ್ತೈತಿ. ಆಮೇಲೆ ಚೆಸ್ಟ್ ಅವ್ರದ್ದು 80 ಸೆಂಟಿಮೀಟರ್ ನಾರ್ಮಲ್ ಆಗಿರ್ಬೇಕು, ಎಕ್ಸ್ಪ್ಯಾಂಡ್ ಮಾಡಿದ್ರೆ 5 ಸೆಂಟಿಮೀಟರ್ ಜಾಸ್ತಿ ಆಗ್ಬೇಕು. ಇಲ್ಲಿ ಫಿಮೇಲ್ 157 ಸೆಂಟಿಮೀಟರ್ ಹೈಟ್, ಅವ್ರಿಗೆ 1.6 ಕಿಲೋಮೀಟರ್ ರನ್ನಿಂಗ್ ಅದನ್ನ 8 ನಿಮಿಷ 30 ಸೆಕೆಂಡ್ನಾಗ ಓಡ್ಬೇಕು. ನೋಡ್ರಿ ಯಾರೆಲ್ಲ SSCGD ಎಕ್ಸಾಮಿಗೆ ಓದಕತ್ತೀರಿ ಈಗಲಿದ್ದಾನ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಕೋರಿ ಮತ್ತು ಟೈಮಿಂಗ್ ಕುಂದಿರ್ಸ್ಕೋರಿ. ಈಗ ನೋಡ್ರಿ ನಾವು ಮ್ಯಾಥ್ಸ್ ಸಬ್ಜೆಕ್ಟ್ನ ಹೇಳೋದ್ರಿಂದ ಮ್ಯಾಥ್ಸ್ನಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ಅಷ್ಟು ಚಾಪ್ಟರ್ದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು ಮೊದಲನೇದಾಗಿ. ಆಮೇಲೆ ಪ್ರಾಕ್ಟೀಸ್ PYQ ಮಾಡ್ಬೇಕು. ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಮಾಡ್ತೀರಿ ಅಷ್ಟು ಜಾಸ್ತಿ ನೀವು ಮ್ಯಾಥ್ಸ್ನಾಗ ಮಾರ್ಕ್ಸ್ ಜಾಸ್ತಿ ತೊಗೊಂತೀರಿ. ನೋಡ್ರಿ ಮಾರ್ಕ್ ಟೆಸ್ಟ್ಗಳನ್ನ ಆದಷ್ಟು ಡೈಲಿ ಒಂದೊಂದು ಮಾರ್ಕ್ ಟೆಸ್ಟ್ ಹಾಕೊಂತವ್ರಿ. ಅಂದ್ರೆ ಅಲ್ಲಿಗೆ ನಿಮ್ಮ ಮಾರ್ಕ್ಸ್ಗಳು ಜಾಸ್ತಿ ಆಗಿರ್ತವೆ ಹಾಗೂ ನಿಮ್ಮ ಅಕ್ಯುರೇಸಿ ಜಾಸ್ತಿ ಆಗಿರ್ತೈತಿ. ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ನಾವು ಹೆಂಗೆ ನಮ್ಮ ಯೂಟ್ಯೂಬ್ ಚಾನಲ್ನಾಗ ಹಾಕಾಕತ್ತೀವಿ ಹಂಗೆ ನೋಡ್ಕೊಂತವ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಇದು ನೆಕ್ಸ್ಟ್ 2 ತಿಂಗಳು ನಿಮ್ಗೆ ಟೈಮ್ ಟೇಬಲ್ ಈ ರೀತಿಯಾಗಿ ಓದಿದ್ರಂದ್ರೆ ನೀವು ಪಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಬೆಳಗ್ಗೆ ನೋಡ್ರಿ 5:30 ಎದ್ದು 7 ತನ ಅಂದ್ರೆ ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ದಿನ. ಮತ್ತು 7:30 ಇಂದ 8:30 ಇಂಗ್ಲೀಷ್ ಯಾರೆಲ್ಲ ವೀಕ್ ಅದಿರಿ ಮತ್ತು ಓದಬೇಕು. ಆಮೇಲೆ ನೀವು ಒಂದಿಷ್ಟು ರೂಲ್ಸ್ಗಳನ್ನು ತಿಳ್ಕೊಂಡಿರ್ಬೇಕಾಗತ್ತೆ. ಆಮೇಲೆ 10 ರಿಂದ 12 ಗಂಟೆ GK ಮತ್ತು GS ನೀವು ನಮಗೆ ಬರ್ತಂತಂದು ನೀವು ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರೆ ಇಲ್ಲಿ ಮಾರ್ಕ್ಸ್ ಕಮ್ಮಿ ಬರೋ ಚಾನ್ಸಸ್ ಇರ್ತೈತಿ. ಸ್ಟ್ಯಾಟಿಕ್ GKದಾಗ ಕ್ವಶನ್ಗಳು ನೋಡ್ರಿ ಏನಿಲ್ಲ ಅಂದ್ರೂ ಒಂದು 5 ರಿಂದ 6 ಕ್ವಶನ್ಗಳನ್ನ ಕೇಳ್ತಿರ್ತಾರೆ ಪ್ರತಿ ಸಲನು. ಲೈಕ್ ಸ್ಟ್ಯಾಟಿಕ್ GKಗೆ ಒತ್ತು ಜಾಸ್ತಿ ಕೊಡ್ರಿ. ಆಮೇಲೆ ಮಧ್ಯಾಹ್ನ ನೋಡ್ರಿ 1 ರಿಂದ 3 ಗಂಟೆ ನೀವು ರೆಸ್ಟ್ ಮಾಡಿದ್ರು ನಡೀತೈತಿ. ಆಮೇಲೆ 3 ರಿಂದ 4 ಒಂದು ಕರೆಂಟ್ ಅಫೇರ್ಸ್ ಓದ್ಬೇಕಾಗತ್ರಿ. ಕರೆಂಟ್ ಅಫೇರ್ಸ್ ಅವೇನು ಭಾಳ ಕೇಳಲ್ಲ, 2 ರಿಂದ 3 ಕೇಳ್ತಾನಂತ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಇಲ್ಲೇ ನಿಮ್ಮ ಮಾರ್ಕ್ಸ್ಗಳು ಕಳ್ಕೊಳ್ಳುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ಆಮೇಲೆ 4 ರಿಂದ 4:30 ನೀವು ಕ್ಯಾಲ್ಕುಲೇಷನ್ ಪ್ರಾಕ್ಟೀಸ್ ಮಾಡ್ಬೇಕಾಗತ್ರಿ. ಅಂದ್ರೆ ಸ್ಕ್ವೇರ್ ರೂಟ್ಗಳನ್ನು, ಕ್ಯೂಬ್ಗಳನ್ನು ಮತ್ತು ಪರ್ಸೆಂಟೇಜ್ ವ್ಯಾಲ್ಯೂಗಳನ್ನು ಇವೆಲ್ಲವನ್ನು ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಅಂದ್ರೆ ನೀವು ಮ್ಯಾಥ್ಸ್ ಒಳಗೆ ಕ್ಯಾಲ್ಕುಲೇಷನ್ ಜಾಸ್ತಿ ಸ್ಪೀಡ್ ಹಾಕಿರಿ. ಆಮೇಲೆ 6 ರಿಂದ 7 ಗಂಟೆ ನೋಡ್ರಿ ರೀಸನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ರೀಸನಿಂಗ್ ನೀವು 20 ಕ್ವಶನ್ ಒಳಗೂ ಫುಲ್ ಮಾರ್ಕ್ಸ್ ತೊಗೊಳುವಂಥ ಅಷ್ಟು ಈಜಿ ಇರ್ತೈತಿ. ಹಾಗಾಗಿ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಜಾಸ್ತಿ ಮಾರ್ಕ್ಸ್ ಬರ್ತವೆ. ಮ್ಯಾಥ್ಸ್ ನೋಡ್ರಿ 7:30 ರಿಂದ 9 ಗಂಟೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಲೇಬೇಕು ನೀವು ದಿನ. ಮಾಡ್ಲಿಕ್ಕಂದ್ರೆ ನಿಮ್ಮ ಮಾರ್ಕ್ಸ್ ಜಾಸ್ತಿ ಆಗೋದಿಲ್ಲ. ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ಮಾರ್ಕ್ ಪ್ರಾಕ್ಟೀಸ್ ಮಾಡಿರಿ. ಇದರಿಂದ ನಿಮ್ಮ ಮಾರ್ಕ್ಸ್ ಜಾಸ್ತಿ ಆಗುತ್ತೆ ಮತ್ತು ಎಕ್ಯುರೇಷನು ಜಾಸ್ತಿ ಆಗಿರ್ತೈತಿ. ನೋಡ್ರಿ ಮ್ಯಾಥ್ಸ್ ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡ್ರಿ ಪರ್ಸೆಂಟೇಜ್ 1 ರಿಂದ 2 ಕ್ವಶನ್ ಬರ್ತೈತಿ. ಪ್ರಾಫಿಟ್ ಆ್ಯಂಡ್ ಲಾಸ್ 2 ಇಲ್ಲ 3 ಕ್ವಶನ್ ಬರ್ತವೆ. ಸಿಂಪಲ್ ಇಂಟ್ರೆಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ನಾಗ 1 ಇಲ್ಲ 2 ಕ್ವಶನ್ಗಳು ಬರ್ತವೆ. ಎವರೇಜ್ನಾಗ 1 ರಿಂದ 2 ಬರ್ತವೆ. ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ 2 ರಿಂದ 3 ಮತ್ತು ಟೈಮ್ ಸ್ಪೀಡ್ ಡಿಸ್ಟೆನ್ಸ್ 1 ರಿಂದ 2, ಟೈಮ್ ಆ್ಯಂಡ್ ವರ್ಕ್ 1 ಇಲ್ಲ 2, ಸಿಂಪ್ಲಿಫಿಕೇಶನ್ 1 ರಿಂದ 2 ಬರ್ತೈತಿ. ನಂಬರ್ ಸಿಸ್ಟಮ್ 1 ಅಥವಾ 2, ಡಾಟಾ ಇಂಟರ್ಪ್ರಿಟೇಷನ್ 1 ಅಥವಾ 2, ಮೆನ್ಸುರೇಷನ್ 1 ಅಥವಾ 2. ನೋಡ್ರಿ ನಮ್ಗೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಚಾಪ್ಟರ್ ಈಸಿ ಇರ್ತೈತಿ. ಇದರಲ್ಲಿದ್ದ ನೀವು ಫುಲ್ ಮಾರ್ಕ್ಸ್ ತೊಗೋಬೋದು. ಆಮೇಲೆ ಟೈಮ್ ಆ್ಯಂಡ್ ವರ್ಕ್ನು ಈಸಿ ಕ್ವಶನ್ಗಳು ಕೇಳ್ತಾರೆ, ಇದನ್ನೊಂದು ಪ್ರಾಕ್ಟೀಸ್ ಮಾಡಲೇಬೇಕು ನೀವು. ಸಿಂಪ್ಲಿಫಿಕೇಶನ್ದೊಳಗಿನ ಮಾರ್ಕ್ಸ್ ತೊಗೋಬೇಕಾಗತ್ತೆ. ನಂಬರ್ ಸಿಸ್ಟಮ್ನು ಈಸಿ ಇರ್ತೈತಿ, ಇದ್ರಾಗಿನ ಮಾರ್ಕ್ಸ್ ತೊಗೋಬೇಕು. ಆಮೇಲೆ ಎವರೇಜ್ನು ಚಾಪ್ಟರ್ ಈಸಿ ಇರ್ತೈತಿ, ಇದನ್ನೊಂದು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ನೀವು ಸಿಂಪಲ್ ಆಗಿರೋ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರು ನೀವು ಇಲ್ಲಿ ಆನ್ಸರ್ ಮಾಡ್ಬೋದಾಗಿರ್ತೈತಿ. ನೋಡ್ರಿ ಪರ್ಸೆಂಟೇಜ್ನಾಗ 1 ರಿಂದ 2 ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಚಾಪ್ಟರ್ಗಳನ್ನು ಒಂದು ಈಸಿ ಲೆವೆಲ್ ಇದ್ದ ಒಂದು ಮಾಡರೇಟ್ ಲೆವೆಲ್ ತನಕ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿರ್ತೈತಿ. ಹಾಗಾಗಿ ನೀವು ಇಲ್ಲಿ ಮಾಡೋದ್ರಿಂದ ಜಾಸ್ತಿ ಮಾರ್ಕ್ಸ್ ಬರ್ತೈತಿ, ಸೆಲೆಕ್ಷನ್ ಆಗೋ ಚಾನ್ಸ್ ಜಾಸ್ತಿ ಆಗೈತಿ. ಹಂಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ.